ಇನ್ನು ತಮಿಳುನಾಡಲ್ಲಿ ಮುಂದುವರಿತಾ ಇದೆ ರಾಜಕೀಯ ಪ್ರಹಸನ. ತೀವ್ರ ಕುತೂಹಲ ಕೇಳಿಸಿದೆ ಎಐಡಿಎಂಕೆಯ ನಡೆ. ರೆಸಾರ್ಟ್ನಲ್ಲಿದ್ದಂತಹ ಎಐಎಡಿಎಂಕೆ ಶಾಸಕರು ಚೆನ್ನೈಗೆ ಶಿಫ್ಟ್ ಆಗಿದ್ದಾರಂತೆ. ಈಗ ತಮಿಳುನಾಡಲ್ಲಿ ರಾಜಕೀಯ ಪ್ರಹಸನ ಮುಂದುವರಿತಾ ಇದೆ. ಒಂದೊಂದೇ ಟ್ವಿಸ್ಟ್ಗಳು ಸಿಗುತ್ತಾ ಇದೆ. ಈಗ ಎಐಎಡಿಎಂಕೆಯ ನಡೆ ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ. ಈ ಪಾರ್ಟಿಯ ಎಲ್ಲಾ ಶಾಸಕರು ಈಗ ಚೆನ್ನೈಗೆ ಶಿಫ್ಟ್ ಆಗಿದ್ದಾರೆ. ರೆಸಾರ್ಟ್ನಲ್ಲಿದ್ರು ಇವರೆಲ್ಲರೂ ಕೂಡ. ಪುದುಚೇರಿ ರೆಸಾರ್ಟ್ನಲ್ಲಿ ತಂಗಿದ್ದಂತಹ ಶಾಸಕರು ಚೆನ್ನೈನತ್ತ ಪ್ರಯಾಣ ಬೆಳೆಸಿದ್ದಾರೆ. ಹಾಗಾಗಿ ಈಗ ತಮಿಳುನಾಡಲ್ಲಿ ರಾಜಕೀಯ ಪ್ರಹಸನ ಮುಂದುವರಿತಾ ಇದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವ ಶಾಸಕರು ಏನ್ ಬೇಕಾದ್ರೂ ಮಾಡಬಹುದು. ಈಗ ಎಐಡಿಎಂಕೆ ಶಾಸಕರು ಇಷ್ಟು ದಿನ ರೆಸಾರ್ಟ್ನಲ್ಲಿದ್ರು. ಈ ಎಲ್ಲಾ ಶಾಸಕರು ಕೂಡ ನಾವು ಟಿವಿಕೆಗೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ರಂತೆ. ಈ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ. ಈಗ ಅವರೆಲ್ಲರೂ ಕೂಡ ಪುದುಚೇರಿಯಲ್ಲಿ ಇದ್ದಂತಹ ಎಲ್ಲಾ ಶಾಸಕರು ಈಗ ವಾಪಸ್ ಚೆನ್ನೈ ಕಡೆ ಪ್ರಯಾಣ ಬೆಳೆಸಿದ್ದಾರೆ. ರೆಸಾರ್ಟ್ನಲ್ಲಿದ್ದಂತಹ ಎಐಎಡಿಎಂಕೆ ಶಾಸಕರು ಈಗ ಚೆನ್ನೈಗೆ ಶಿಫ್ಟ್ ಆಗಿದ್ದಾರೆ. ಪುದುಚೇರಿ ರೆಸಾರ್ಟ್ನಲ್ಲಿ ಇಷ್ಟು ದಿನ ತಂಗಿದ್ರು. ಈಗ ಚೆನ್ನೈನತ್ತ ಪ್ರಯಾಣ ಬೆಳೆಸಿದ್ದಾರೆ. ಹೀಗೆ ಸದ್ಯಕ್ಕೆ ಒಂದೊಂದೇ ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಕೂಡ ಸ್ಥಳೀಯ ಪಕ್ಷಗಳು ಕೂಡ ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಹೇಳಿ ಇವಾಗ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಮೊದಲನೇದಾಗಿ ಸ್ಥಳೀಯ ಪಕ್ಷಗಳ ಜೊತೆ ಆಲ್ಮೋಸ್ಟ್ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಥವಾ ಅವ್ರ ಬೆಂಬಲ ಏನು ಕೇಳೋದಿಲ್ಲ ಅನ್ನುವಂಥದ್ದು ವಿಜಯ್ ಅವರ ತಂದೆ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದು ಈಗ ಸದ್ಯಕ್ಕೆ ನೆನಪಾಗ್ತಾ ಇದೆ. ಈ ಒಂದು ಕ್ಷಣದಲ್ಲಿ ಕಾರಣ ಏನು ಅಂತಂದ್ರೆ, ಈಗ ಸ್ಥಳೀಯ ಪಕ್ಷಗಳೇ ಇಲ್ಲಿ ಬೇಕಾಗ್ತಾ ಇದೆ. ಸ್ಥಳೀಯ ಪಕ್ಷಗಳ ಬೆಂಬಲ ಇರ್ಬೋದು ಅಥವಾ ಎಡಪಕ್ಷಗಳ ಬೆಂಬಲ ಇರ್ಬೋದು. ಹೀಗೆ ಇದೇ ಇವಾಗ ಅವಶ್ಯಕತೆ ಬೀಳ್ತಾ ಇದೆ. ಇದಿಲ್ಲ ಅಂತಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಮಟ್ಟಿಗೆ ಈಗ ಸಿಚುವೇಶನ್ ಸದ್ಯಕ್ಕೆ ಇದೆ. ಹಾಗಾಗಿ ಇಲ್ಲಿ ಸ್ಥಳೀಯ ಪಕ್ಷಗಳು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ. ರಾಷ್ಟ್ರೀಯ ಪಕ್ಷಗಳು ಮಾತ್ರ ಅಲ್ಲ, ರಾಷ್ಟ್ರೀಯ ಪಕ್ಷಗಳು ಎಷ್ಟು ಬೇಕಾಗುತ್ತೋ ಅಷ್ಟೇ ಇಲ್ಲಿ ಲೋಕಲ್ ಬಾಡಿ ಕೂಡ ಬೇಕಾಗುತ್ತೆ ಅನ್ನುವಂಥದ್ದಕ್ಕೆ ಮತ್ತೊಂದು ಉದಾಹರಣೆ. ಹಾಗಾಗಿ ಒಂದು ಕಡೆ ವಿಜಯ್ ಒದ್ದಾಡ್ತಾ ಇದ್ದಾರೆ ಯಾವಾಗ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಿನ್ನೆ ಕೂಡ ವಿಜಯ್ ಗವರ್ನರ್ ಅವರನ್ನ ಭೇಟಿಯಾಗಿ ಟೋಟಲ್ 2 ದಿನದಲ್ಲಿ 3 ಬಾರಿ ದಳಪತಿ ವಿಜಯ್ ಗವರ್ನರ್ ಅವರನ್ನ ಭೇಟಿಯಾಗಿರುವಂಥದ್ದು. ನೆನೆಯೂ ಕೂಡ ಭೇಟಿಯಾಗಿ 116 ಶಾಸಕರ ಬೆಂಬಲ ನನ್ನ ಹತ್ರ ಇದೆ ಅಂತ ಹೇಳಿ ಪತ್ರವನ್ನ ಕೊಟ್ಟಿದ್ರು. ಆದ್ರೆ ಗವರ್ನರ್ ಒಂದು ಹಠ ಹಿಡಿದಿದ್ದಾರೆ, ಅದು ಸಾಧ್ಯ ಇಲ್ಲ. ಮ್ಯಾಜಿಕ್ ನಂಬರ್ ಎಲ್ಲಿದೆ? 118 ಅಂತ ನಾನು ಹೇಳಿದ್ದು. 118ಗೆ ನೀವು ತಲುಪಿದ್ರೆ ಅದ್ರ ಕುರಿತಾಗಿ ಮಾಹಿತಿ ಕೊಡಿ, ಮೌಖಿಕವಾಗಲ್ಲ, ಎಲ್ಲವೂ ಕೂಡ ಪತ್ರದ ಮೂಲಕ ಕೊಡಿ ಅಂತ ಹೇಳಿ ಅವ್ರಿಗೆ ಮತ್ತೆ ವಾಪಸ್ ಕಳಿಸಿದ್ರು. ಇಲ್ಲಿ 2 ಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ. ಹಾಗಾಗಿ ಈಗ ಈ 2 ಸ್ಥಾನಗಳಲ್ಲಿ ಇಂಥ ಒಂದು ಕ್ಷಣದಲ್ಲಿ ಅಥವಾ ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೆಯ ಬೇಡಿಕೆಗಳನ್ನ ಇಟ್ಕೊಂಡು ಒಳ್ಳೆಯ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಡ್ತಾ ಇದೆ ವಿಸಿಕೆ ಪಾರ್ಟಿ ಕೂಡ. ಹಾಗಾಗಿ ನಿನ್ನೆ ವಿಜಯ್ ಹೋಗಿ ಭೇಟಿಯಾಗಿದ್ರು. ಗವರ್ನರ್ ಅವ್ರನ್ನ ಭೇಟಿಯಾಗಿ ಮತ್ತೊಮ್ಮೆ ಒಂದು ಲೆಟರ್ ಅನ್ನ ಕೊಟ್ಟಿರ್ತಾರೆ, ಮತ್ತೊಂದು ಪತ್ರವನ್ನ ಸಲ್ಲಿಸಿರ್ತಾರೆ. 116 ಶಾಸಕರ ಬೆಂಬಲ ನನ್ನ ಹತ್ರ ಇದೆ ಈಗ ಅಂತ ಹೇಳಿ, ನನಗೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳಿ ಕೇಳ್ತಾರೆ. ಆದ್ರೆ ಗವರ್ನರ್ ಹೇಳೋವಂಥದ್ದು ಒಂದೇ ವಿಚಾರ, ನೋ, ಇಲ್ಲಿ ಮ್ಯಾಜಿಕ್ ನಂಬರ್ ಎಲ್ಲಿದೆ? 118ಕ್ಕೆ ನೀವು 118 ಶಾಸಕರ ಬೆಂಬಲ ಇಲ್ಲದೆ ನೀವು ಸರ್ಕಾರ ರಚನೆ ಮಾಡೋ ಹಾಗಿಲ್ಲ, ಅದಕ್ಕೆ ನಾನು ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾರೆ. ಹಾಗಾಗಿ ಒಂದು ರೀತಿಯಾಗಿ ಗವರ್ನರ್ ನಡೆದುಕೊಳ್ತಾ ಇರುವಂತಹ ರೀತಿಯೇ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಕಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆ ಇದೆಲ್ಲವೂ ಕೂಡ ಹೀಗೆ ಮುಂದುವರಿತಾ ಇದೆ. ಸದ್ಯಕ್ಕೆ ಇಷ್ಟೆಲ್ಲ ಇರುವಂಥದ್ದು ಟಿವಿಕೆಯಿಂದ ಈಗಾಗಲೇ 107 ಬಂದಿತ್ತು. ಕಾಂಗ್ರೆಸ್ ಇಂದ 5 ಶಾಸಕರ ಬೆಂಬಲ ಸಿಕ್ಕಿದೆ. ಸಿಪಿಐಯಿಂದ 2 ಸಿಕ್ಕಿದೆ. ಸಿಪಿಐಎಂ ಇಂದಲೂ ಕೂಡ 2 ಸಿಕ್ಕಿದೆ. ಹಾಗಾಗಿ ಇನ್ನ ವಿಸಿಕೆ ಸದ್ಯಕ್ಕೆ 0 ಇದೆ. ವಿಸಿಕೆ ಇವತ್ತು 0ನಾ ಅಥವಾ 2 ಸ್ಥಾನ ಕೊಟ್ರೆ ಏನ್ ಮಾಡ್ತಾರೆ ಅನ್ನೋದು ಇವಾಗ ಗೊತ್ತಾಗುತ್ತೆ ನೋಡಿ. ಅಂತಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಇದೆಯಲ್ಲ, ಆ ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ಮಾಹಿತಿ ಹೊರಗೆ ಬೀಳುತ್ತೆ. ಅಂತಂದ್ರೆ ವಿಸಿಕೆಯಿಂದ ಸದ್ಯಕ್ಕೆ ಏನು 0 ಇದೆಯಲ್ಲ, ಈ 0 2ಕ್ಕೆ ತಿರುಗುತ್ತಾ ಅಥವಾ ಬೇರೆ ಏನಾದ್ರೂ ಆಗುತ್ತಾ ಅಂತ ಹೇಳಿ. ಅದರಲ್ಲೂ ಕೂಡ ಈಗ ರೆಸಾರ್ಟ್ ಪಾಲಿಟಿಕ್ಸ್ ಕೂಡ ಮುಂದುವರಿತಾ ಇದೆ. ರೆಸಾರ್ಟ್ ಪಾಲಿಟಿಕ್ಸ್ ಇರ್ಬೋದು ಅಥವಾ ಇಲ್ಲಿ ವಿಜಯ್ ಪಡ್ತಾ ಇರುವಂತಹ ಒಂದೊಂದೇ ಸರ್ಕಸ್ಗಳೇ ಇರ್ಬೋದು, ಎಲ್ಲವೂ ಕೂಡ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಇಡೀ ಇತಿಹಾಸದಲ್ಲೇ ಈಗ ಸದ್ಯಕ್ಕೆ ಇರುವಂತಹ ತಮಿಳುನಾಡಲ್ಲಿ ಏನು ಗೊಂದಲ ಇದೆಯಲ್ಲ, ಇಂಥ ಗೊಂದಲ, ಇಂಥ ಕನ್ಫ್ಯೂಷನು ಇಡೀ ಇತಿಹಾಸದಲ್ಲಿ ತಮಿಳುನಾಡಲ್ಲಿ ಯಾವತ್ತು ನೋಡೇ ಇಲ್ಲ, ಇಂಥ ಪರಿಸ್ಥಿತಿ ಯಾವತ್ತು ಬರಲೇ ಇಲ್ಲ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಹೀಗೆ ಮುಂದುವರಿಯುತ್ತಾ ಅಥವಾ ತೆರೆ ಬೀಳುತ್ತಾ? ಬಿದ್ರೂ ಕೂಡ ಇದಕ್ಕೆ ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ಅಥವಾ ಅದರಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದು. ಇವತ್ತು ಬೆಳಗ್ಗೆ 10ವರೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇತ್ತು, ಆ ಸಮಾರಂಭ ಇತ್ತು, ವಿಜಯ್ ಹೋಗ್ಬೇಕಿತ್ತು. ಬಟ್ ಅಲ್ಲಿ ಏನು ಕೂಡ ಆ ರೀತಿಯಾಗಿ ನಡೆದಿಲ್ಲ.